part of Infosys Mysuru DC CSR program, with sponsorship from Infosys Foundation, we have partnered with India Literacy Project ILP to launch a program called Samarthya. This program focuses on selecting rural schools and providing holistic development of the students in these schools. At present, we are working with 12 schools in rural parts of Mysore and covering 2,500 girls and boys. The focus is on holistic development with initiatives such as setting up of STEM labs, delivery of digital content, setting up of computer labs, focus on sports, focus on English speaking and career counseling. What is truly differentiated about this program is the fact that ILP has a set of dedicated subject matter experts who visit these schools every single week and work with teachers and students for effective implementation of the initiatives. ಕಲಿಕಾ ವಿಧಾನಗಳಲ್ಲಿ ತುಂಬ ಹೆಚ್ಚಾಗಿ ತಂತ್ರಜ್ಞಾನವನ್ನು ಬಳಸ್ಕೊಳ್ಳೋದ್ರಲ್ಲಿ ನಮ್ಮ ಶಿಕ್ಷಕರಿಗೆ ತುಂಬ ಅನುಕೂಲ ಆಗಿದೆ ಸ್ಮಾರ್ಟ್ ಕ್ಲಾಸ್ಗಳು. ಅದರಲ್ಲಿರ್ತಕ್ಕಂಥ ಕಲಿಕಾ ಉಪಕ್ರಮಗಳು, ಪರಿಕಲ್ಪನೆಗಳು ಹೆಚ್ಚು ಪಾಠವನ್ನು ಅರ್ಥಪೂರ್ಣವಾಗಿ ಸ್ಪಷ್ಟವಾಗಿ ಕಲಿಸೋದಕ್ಕೆ, ಕಲಿಕಾ ವಿಧಾನವಾಗಿ ತಂತ್ರಜ್ಞಾನವನ್ನು ಬಳಸ್ಕೊಳ್ಳೋದಕ್ಕೆ ನಮ್ಮ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿದೆ. ವೃತ್ತಿ ಮಾರ್ಗದರ್ಶನವನ್ನು PUC ನಂತರದಲ್ಲಿ ಅಲ್ಲದೇ ಪ್ರೌಢಶಾಲಾ ಹಂತದಲ್ಲೇ ಅವರ ಮುಂದಿನ ಜೀವನದ ದಿಕ್ಸೂಚಿಯನ್ನು ಅವ್ರಿಗೆ ತಿಳಿಸ್ಕೊಟ್ಟು ಅದಕ್ಕೆ ತಕ್ಕಂತೆ ಅವರು ಮುಂದೆ ಸೈನ್ಸ್ ತಗೊಳ್ಳೋದಾಗಿರ್ಬೋದು, ಆರ್ಟ್ಸ್ ತಗೊಳ್ಳೋದಾಗಿರ್ಬೋದು, ಕಾಮರ್ಸ್ ಅವ್ರು ಏನು ಗುರಿ ಇದೆ ಅಂತ ಹೀಗೆ ನಿರ್ಧರಿಸೋದ್ರಿಂದ ಮುಂದಿನ ದಿನಗಳಲ್ಲಿ ಅವ್ರ ಜೀವನದ ಗುರಿಯನ್ನು ತಲುಪೋದಕ್ಕೆ ತುಂಬ ಅನುಕೂಲ ಆಗಿದೆ. ನಮ್ಮಲ್ಲಿ ಇನ್ಫೋಸಿಸ್ ವತಿಯಿಂದ ಒಳ್ಳೆಯ ಲ್ಯಾಬನ್ನು ಕೊಟ್ಟಿದ್ದಾರೆ ಆ್ಯಂಡ್ ಇಟ್ ಈಸ್ ವೆರಿ ಯೂಸ್ಫುಲ್ ಟು ದ ಸ್ಟೂಡೆಂಟ್ ಆಲ್ಸೋ. 20 ಸಿಸ್ಟಮ್ಸ್ ಕೊಟ್ಟಿದ್ದಾರೆ. ಸ್ಮಾರ್ಟ್ ಕ್ಲಾಸ್ಗೆ ಅನುಕೂಲ ಆಗಲಿ ಅಂತ ಒಂದು ಪ್ರೊಜೆಕ್ಟರನ್ನು ಕೊಟ್ಟಿದ್ದಾರೆ. ಬ್ಯಾಕಪ್ಗೆ ಬ್ಯಾಟರೀಸ್ ಕೂಡ ನಮ್ಮಲ್ಲಿ ಇದೆ. ಜೊತೆಗೆ ಅವುಗಳ ರಕ್ಷಣೆಗಾಗಿ CC ಕ್ಯಾಮ್ರಾ ಕೂಡ ಇದೆ. ಮತ್ತೊಂದು ನಾನು ಅಬ್ಸರ್ವ್ ಮಾಡಿದ್ದೇನೆಂದರೆ ಸ್ವಲ್ಪ ಸೈನ್ಸ್ ಸ್ಟ್ರೀಮ್ಗೆ ಹೋಗೋದು ಕಡಿಮೆ ಆಗ್ತಾ ಇತ್ತು. ಬಟ್ ಆಫ್ಟರ್ ಕೆರಿಯರ್ ಗೈಡೆನ್ಸ್ ಆದಮೇಲೆ ಮತ್ತು ನಮ್ಮ ಲ್ಯಾಬ್ಗಳನ್ನು ಬಳಸ್ತಿ, ಹಾಗೆಯೇ ಕಂಪ್ಯೂಟರ್ ಲ್ಯಾಬನ್ನು ಬಳಸ್ತಾ ಇರೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಸೈನ್ಸ್ ಸ್ಟ್ರೀಮ್ಗೆ ಹೋಗೋರ ಸಂಖ್ಯೆ ಜಾಸ್ತಿ ಆಗಿದೆ. ದಟ್ಟು ಟೆಕ್ನಿಕಲ್ ಎಜುಕೇಷನ್, ITI ಇರ್ಬೋದು, ಡಿಪ್ಲೊಮಾ ಕೂಡ ಹೋಗೋರ ಸಂಖ್ಯೆ ಕೂಡ ಈ ಸಲ ಜಾಸ್ತಿ ಆಗಿದೆ ಅಂತ ಹೇಳಬಹುದು. ನಮ್ಮೆಲ್ರಿಗೂ ಗೊತ್ತಿದೆ, ರೂರಲ್ ಮಕ್ಕಳು ಯಾತಿಗೆ ಸೈನ್ಸ್ ತಗೊಳಕ್ಕೆ ಹೆದರ್ಕೋತಾರೆ ಅಂದರೆ ಅವರಿಗೆ ಇಂಗ್ಲೀಷ್ ಭಾಷೆ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ಆದರೆ ಅದಕ್ಕೂ ಕೂಡ ನಮ್ಮ ಇನ್ಫೋಸಿಸ್ ವತಿಯಿಂದ ನಮಗೆ ಬೆಂಬಲವಾಗಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸನ್ನು ಮಾಡಿದ್ದಾರೆ. ಮಕ್ಕಳಿಗೆ ಪುಟ್ಟ ಬುಕ್ಕನ್ನು ಅವರೇ ಆ್ಯಕ್ಟಿವಿಟೀಸ್ ಮಾಡಿ ಇಂಗ್ಲೀಷನ್ನು ಕಲಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಅದರಿಂದ ನಮ್ಮ ಶಾಲೆಯಲ್ಲಿ ಇಂಗ್ಲೀಷಲ್ಲಿ ತುಂಬ ಮಕ್ಕಳು ಎಬೋವ್ 90 ಸ್ಕೋರ್ ಮಾಡಿದ್ದಾರೆ. 96, 97 ಈ ಥರ ಅಂಕಗಳನ್ನು ತಗೊಳ್ಳೋದಕ್ಕೆ ಕಾರಣ ಆಗಿದೆ. ಮೊದಲಿಗೆ ನಾವು ವಾರದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ಲಿಲ್ಲ, ಅಥವಾ ತಿಂಗಳಿಗೂ ಒಂದ್ಸರಿ ಅಥವಾ 2 ತಿಂಗಳಿಗೆ ಒಂದ್ಸರಿ ಮಾಡ್ತಾಯಿದ್ದೋ. ಈಗ ILP ಮತ್ತು ಇನ್ಫೋಸಿಸ್ ಫೌಂಡೇಶನ್ ಬಂದ ನಂತರ ವಾರಕ್ಕೆ ಅಟ್ಲೀಸ್ಟ್ 2-3 ಆದರೂ ನಾವು ಮಾಡ್ತಾಯಿದ್ದೇವೆ. ಅದು ಚಾಪ್ಟರ್ ವೈಸ್ ವಿತ್ ದ ಕಾನ್ಸೆಪ್ಟ್. ಯಾಕಂದರೆ ಅದು ಡೈರೆಕ್ಟಾಗಿ ನಮ್ಗೆ ಹುಡ್ಕೋ ಅವಶ್ಯಕತೆನೇ ಇರಲ್ಲ. ಡೈರೆಕ್ಟಾಗಿ ಫಸ್ಟ್ ಹ್ಯಾಂಡ್ ಎಕ್ಸ್ಪೆರಿಮೆಂಟು ಏನೇನು ಕೆಮಿಕಲ್ಸ್ ಇದೆ ಎಲ್ಲ ಮತ್ತು ಎಕ್ವಿಪ್ಮೆಂಟ್ಸ್ ಏನಿದೆ ಅವೆಲ್ಲ ಸರಳ ರೂಪದಲ್ಲಿದೆ. ಹ್ಯಾಂಡ್ಲ್ ಮಾಡೋಕ್ಕೆ ಈಸಿ, ಮಾಡಿಕೊಡೋಕ್ಕೂ ಈಸಿ, ಮತ್ತು ಮಕ್ಕಳಲ್ಲೂ ಸಹ ನಾವು ಮಾಡಿಸುವಂಥ ಸುಲಭವಾಗಿದೆ. 2 ವರ್ಷದ ಹಿಂದೆ ನಮ್ಮ ಶಾಲೆಯಲ್ಲಿ ಯಾವುದೇ ಕಂಪ್ಯೂಟರ್ ಲ್ಯಾಬ್ ಇರಲಿಲ್ಲ ಹಾಗೂ ಸಿಸ್ಟಮ್ಸ್ಗಳಿರಲಿಲ್ಲ. ಹೀಗಾಗಿ ಮಕ್ಕಳಿಗೆ ಕಂಪ್ಯೂಟರ್ ಬಗ್ಗೆ ಯಾವುದೇ ನಾಲೆಜ್ ಇರಲಿಲ್ಲ ಹಾಗೂ ಅದರ ಎಜುಕೇಷನ್ ಸಂಬಂಧಪಟ್ಟ ಹಾಗೆ ಹಾಗೂ ಸ್ಮಾರ್ಟ್ ಕ್ಲಾಸ್ಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಕ್ಲಾಸ್ಗಳನ್ನು ತಗೊಳ್ಳೋಕ್ಕೆ ನಮಗೆ ಅನುಕೂಲ ಆಗ್ತಿರ್ಲಿಲ್ಲ. ಆದರೆ ಈಗ ಯಾವಾಗ ನಮಗೆ ಇಲ್ಲಿ ನಮ್ಮ ಶಾಲೆಗೆ ಕಂಪ್ಯೂಟರ್ ಲ್ಯಾಬ್ ಸ್ಯಾಂಕ್ಷನ್ ಆಗಿದೆಯೋ ಅಲ್ಲಿಂದ ಪ್ರತಿಯೊಂದು ಮಕ್ಕಳಿಗೂ ಹ್ಯಾಂಡ್ಸ್ ಆನ್ ಕಂಪ್ಯೂಟರ್ ಆಗ್ತಾ ಇದೆ. ಹೀಗಾಗಿ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ ಅಡ್ಮಿಷನ್ ಕೂಡ ಜಾಸ್ತಿ ಆಗಿದೆ ಹಾಗೂ ನಮ್ಮ ಶಾಲೆಗೆ ಬಂದ ಹೊಸ ಮಕ್ಕಳು ಈ ಕಂಪ್ಯೂಟರ್ ಲ್ಯಾಬಲ್ಲಿ ವರ್ಕ್ ಮಾಡೋದನ್ನು ತುಂಬ ಎಂಜಾಯ್ ಮಾಡ್ತಾರೆ, ಕ್ಲಾಸ್ಗಳನ್ನು ತುಂಬ ಎಂಜಾಯ್ ಮಾಡ್ಕೊಂಡು ಮಾಡ್ತಾರೆ. ಮಕ್ಕಳ ಸ್ನೇಹಿ ಗ್ರಂಥಾಲಯ ಅಂತ ಹೇಳಿ ಕೆಲವು ಪುಸ್ತಕಗಳನ್ನು ನಮಗೆ ಓದುವ ಕಾರ್ಡ್ಗಳು ಅಥವಾ ರೀಡಿಂಗ್ ಕಾರ್ಡ್ಸ್ ಅಂತೇಳಿ ಕೆಲವು ಪುಸ್ತಕಗಳನ್ನ ನಮಗೆ ಸಪ್ಲೈ ಮಾಡಿದ್ದಾರೆ. ಅದು 8th, 9th ಮತ್ತು 10th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳಿಗೆ ಕನ್ನಡ, ಇಂಗ್ಲೀಷ್ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳಿದೆ. ಪುಸ್ತಕಗಳಲ್ಲಿ 4 ಬಣ್ಣಗಳಿಂದ ಪುಸ್ತಕಗಳನ್ನು ವಿಂಗಡಿಸಿದ್ದಾರೆ. ಹಸಿರು,
ಆರೆಂಜು, ಅದಾದಮೇಲೆ ರೆಡ್ ಮತ್ತು ವೈಟ್ ಅಂತ ಹೇಳಿ. ಅದರಲ್ಲಿ ಈ ಹಸಿರು ಪುಸ್ತಕಗಳೇನಿದೆ ಕಲರ್ಫುಲ್ ಆಗಿದೆ, ತುಂಬ ಕಲರ್ಫುಲ್ ಆಗಿದೆ, ಚಿತ್ರಗಳಿದೆ. ಆ ಚಿತ್ರಗಳೇನಾಗುತ್ತೆ, ಕೆಲವು ವಿದ್ಯಾರ್ಥಿಗಳಿಗೆ ಬಿಗಿನರ್ಸ್ ಇರ್ತಾರೆ, ಅವರು ಪ್ರಾರಂಭಿಕ ಹಂತದಲ್ಲಿರ್ತಾರೆ, ಅವರಿಗೆ ಪುಸ್ತಕಗಳನ್ನು ನೋಡಬೇಕು, ಓದಬೇಕು ಅನ್ನೋಂಥ ಆಸೆ ಇರುತ್ತೆ. ಆದರೆ ಆ ವ್ಯಾಕರಣ ಆಗಲಿ ಅಥವಾ ಓದುವಂತಹ ಆ ಒಂದು ಸ್ಪಷ್ಟತೆ ಇನ್ನೂ ಬಂದಿರೋದಿಲ್ಲ. ಅದೇನಾಗುತ್ತೆ, ಈ ಥರ ಹಸಿರು ಸ್ಟಿಕ್ಕರ್ ಇರೋಂಥ ಪುಸ್ತಕಗಳು ನೋಡಿದರೆ ಸಾಕು ಆ ಪುಸ್ತಕಗಳನ್ನು, ಆ ಕತೆ ಹಾಗೆಯೇ ಅದು ಆ ಚಿತ್ರಗಳ ಮುಖಾಂತರನೇ ಕತೆ ಮುಂದುವರಿಯುತ್ತೆ. ಉದಾಹರಣೆಗೆ ಪಂಚತಂತ್ರದ ಹಲವಾರು ಕತೆಗಳಿದೆ. At the end of year 3, we have seen a jump in students' scores and more importantly the retention of students in these schools. For me, truly, it's been a transformational experience to see how the students are developing in terms of their confidence in themselves, a better understanding of their own selves, and developing a vision of what they want to be going forward. The teachers also have been extremely engaged and very appreciative of this entire initiative. What I think we have done over the past 3 years is to develop a template that has proved successful and can be replicated across the state and across the country.